ಡಿಕೆ ಬ್ರದರ್ಸ್ ಅನ್ನ ಸೋಲಿಸೋದಕ್ಕೆ ಇದೀಗ ದೋಸ್ತಿಗಳು ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಇದೀಗ ಡಾಕ್ಟರ್ CN ಮಂಜುನಾಥ್ ಅವರ ಕಣಕ್ಕಿಳಿಸೋದಕ್ಕೆ ತಯಾರಿ ನಡೆಸಲಾಗ್ತಾ ಇದೆ. ಬಹುತೇಕ ಅವರೇ ಖಚಿತ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಡಾಕ್ಟರ್ ವಿರುದ್ಧ ಯಾವುದೇ ಆರೋಪಗಳಿಲ್ಲ, ಯಾವುದೇ ಭ್ರಷ್ಟಾಚಾರದ್ದು ಅಥವಾ ಬೇರೆ ಯಾವುದೇ ಪ್ರಕರಣಗಳಿಲ್ಲ. ಹೀಗಾಗಿ ಇದು ಬಿಜೆಪಿಗೆ ಅಥವಾ ಮೈತ್ರಿಗೆ, JDS ಮತ್ತು ಬಿಜೆಪಿ ಏನಿದೆ ಈ ಮೈತ್ರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಬಹುದು. ಇನ್ನು ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡಂತಹ ಬಿಜೆಪಿಯ ಟಿಕೆಟ್ ಅನ್ನ ಕೊಡ್ತಾ ಇದ್ದಾರೆ CN ಮಂಜುನಾಥ್ ಅವರಿಗೆ. ಡಾಕ್ಟರ್ CN ಮಂಜುನಾಥ್ ಅವರೇನಾದ್ರೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ನಿಂತ್ಕೊಂಡ್ರೆ DK ಸುರೇಶ್ ಅವರಿಗೆ ಭಾರಿ ಹೊಡೆತ ಬೀಳುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಅವ್ರ ವಿರುದ್ಧ ಸಾಕಷ್ಟು ಆರೋಪಗಳಿದ್ದಾವೆ. ಅದೆಷ್ಟೇ ಅವರು ಕ್ಷೇತ್ರದಲ್ಲಿ ಓಡಾಡಿ ಕೆಲಸ ಮಾಡಿದ್ರು ಕೂಡ ಅಲ್ಲಿ ಕೊಂಚ ಮಟ್ಟದ ಅಸಮಾಧಾನ ಇದೆ ಅನ್ನೋದು ಸತ್ಯ. ಹೀಗಾಗಿ ಡಾಕ್ಟರ್ CN ಮಂಜುನಾಥ್ ಅವರು ಅವರ ಸ್ಥಾನವನ್ನ ಕಸಿದುಕೊಳ್ಳಬಹುದು. ಲೋಕಸಭೆ ಚುನಾವಣೆಯಲ್ಲಿ ಅವರ ವಿರುದ್ಧ ಗೆಲುವನ್ನ ಸಾಧಿಸಬಹುದು. ಇನ್ನು ಇವರನ್ನ ಹುರಿದುಂಬಿಸೋದಕ್ಕೆ ಅಥವಾ ಇವರ ಪರವಾಗಿ ಪ್ರಚಾರವನ್ನ ಮಾಡೋದಕ್ಕೆ ಖುದ್ದು ದೇವೇಗೌಡರು ಕೂಡ ಬೆಂಗಳೂರು ಗ್ರಾಮಾಂತರ ಲೋಕಸಭೆಯ ಪರ್ಯಟನೆಗೆ ಇಳಿದಿದ್ದಾರೆ ಅನ್ನೋದು ಕೂಡ ಆಶ್ಚರ್ಯದ ಸಂಗತಿ.